ವೀಕ್ಷಕರೇ, ನಮ್ಮ ಕನ್ನಡ ಆ್ಯಕ್ಟರ್ಗಳ ಪ್ರತಿ ಹುಟ್ಟುಹಬ್ಬದಂದು ಸಾಕಷ್ಟು ಸಿನಿಮಾಗಳು ಅನೌನ್ಸ್ ಆಗುತ್ತವೆ. ಕೆಲ ಚಿತ್ರಗಳು ಹೀರೋ ಮತ್ತು ಡೈರೆಕ್ಟರ್ ಕಾಂಬಿನೇಷನ್ನಿಂದಲೇ ಗಮನ ಸೆಳೆಯುತ್ತವೆ. ಅದರಲ್ಲಿ ಕೆಲ ಸಿನಿಮಾಗಳು ವೇಗವಾಗಿ ಶೂಟಿಂಗ್ ಮುಗಿಸಿ ರಿಲೀಸ್ ಆಗುತ್ತವೆ. ಇನ್ನು ಕೆಲವು ಸಿನಿಮಾಗಳ ಬಗ್ಗೆ ಅಪ್ಡೇಟೇ ಇರುವುದಿಲ್ಲ. ಹೀಗೆ ಟೈಟಲ್ನಿಂದಲೇ ಕುತೂಹಲ ಹುಟ್ಟಿಸಿದ್ದ ಕೆಲ ಸ್ಟಾರ್ ಆ್ಯಕ್ಟರ್ಗಳ ಸಿನಿಮಾಗಳು ಇನ್ನೂ ಶೂಟಿಂಗ್ ಹಂತಕ್ಕೂ ಬಂದಿಲ್ಲ. ಅವು ಯಾವುವು ಅಂತ ನೋಡೋಣ ಬನ್ನಿ. ನಟ ಉಪೇಂದ್ರಗೆ ರಿಯಲ್ ಸ್ಟಾರ್ ಎಂಬ ಬಿರುದು ಬಂದಿದ್ದೇ ಅವರ ರಿಯಲಿಸ್ಟಿಕ್ ಸಿನಿಮಾಗಳಿಂದ. ಕನ್ನಡ ಚಿತ್ರರಂಗದಲ್ಲಿ ಟ್ರೆಂಡ್ ಸೆಟ್ಟರ್ ಡೈರೆಕ್ಟರ್ ಆಗಿರೋ ರಿಯಲ್ ಸ್ಟಾರ್ ಉಪೇಂದ್ರ ಡಿಫರೆಂಟ್ ಅಂದರೆ ಏನು ಅಂತ ಕನ್ನಡ ಚಿತ್ರರಂಗಕ್ಕೆ ತೋರಿಸಿಕೊಟ್ಟವರು. ವಿಭಿನ್ನ ಕಥೆ, ವಿಶಿಷ್ಟ ಸಂಭಾಷಣೆ, ವಿಶೇಷ ಹಾಡುಗಳಿಂದ ಅಭಿಮಾನಿಗಳನ್ನು ರಂಜಿಸುವ ಉಪೇಂದ್ರ ಅವರು ಕೆಲ ಸಿನಿಮಾಗಳು ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅವು ಯಾವುವು ಅಂದರೆ ಉಪ್ಪಿ ಮತ್ತು ಮೋದಿ, ಆಮೇಲೆ ಲಗಾಮ್. ರಿಷಬ್ ಶೆಟ್ಟಿ, ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಕಾಂತಾರ ಸಕ್ಸಸ್ ನಂತರ ಪ್ಯಾನ್ ಇಂಡಿಯಾ ಸ್ಟಾರ್ ಮನ್ನಣೆ ಪಡೆದಿದ್ದಾರೆ. ನಟ ಮತ್ತು ನಿರ್ದೇಶಕರಾಗಿ ಖ್ಯಾತಿಯಾಗುತ್ತಿರುವ ಅವರು ಸದ್ಯ ಕಾಂತಾರ ಪ್ರಿಕ್ವೆಲ್ ಮೇಲೆ ಹೆಚ್ಚು ಗಮನ ಹರಿಸುತ್ತಿದ್ದಾರೆ. ಇದೊಂದು ಬಿಗ್ ಬಜೆಟ್ ಸಿನಿಮಾವಾಗಿದೆ. ಕಾಂತಾರಕ್ಕೂ ರಿಷಬ್ ಶೆಟ್ಟಿ ಕೆಲ ಸಿನಿಮಾವನ್ನು ಒಪ್ಪಿಕೊಂಡಿದ್ದರು. ಅವುಗಳ ಸದ್ಯ ಯಾವುದೇ ಅಪ್ಡೇಟ್ಸ್ ಸಿಕ್ಕಿಲ್ಲ ಅನಿಸುತ್ತೆ. ಆ ಸಿನಿಮಾಗಳು ಯಾವುವು ಅಂದರೆ ರುದ್ರಪ್ರಯಾಗ, ಇವರು ರಿಷಬ್ ಶೆಟ್ಟಿನೇ ಮಾಡುವ ಸಿನಿಮಾ ಇದು. ಬೆಲ್ ಬಟಮ್ 2 ಜಯತೀರ್ಥ, ಅಂಟಗೋನಿ ಶೆಟ್ಟಿ, ಸಮರ್ಥ್ ಕಡ್ಕೋಲ್. ಇನ್ನು ಮೂರನೇದಾಗಿ ನೋಡ್ಬೇಕಂದ್ರೆ ಶಿವರಾಜ್ ಕುಮಾರ್. ಸ್ಯಾಂಡಲ್ವುಡ್ನಲ್ಲಿ ಬ್ಯುಸಿಯಾಗಿರುವ ನಟ ಎಂದು ಕರೆದರೆ ಅದು ನಮ್ಮ ಶಿವರಾಜ್ ಕುಮಾರ್ ಎನ್ನಬಹುದು. ವರ್ಷಕ್ಕೆ 3ರಿಂದ 4 ಸಿನಿಮಾ ಮಾಡುವ ಶಿವಣ್ಣ ಕೈಯಲ್ಲಿ ಸದ್ಯ 12ಕ್ಕೂ ಹೆಚ್ಚು ಸಿನಿಮಾಗಳಿವೆ. ತಮ್ಮ ವಿಶಿಷ್ಟ ಮ್ಯಾನರಿಸಮ್ ಹಾಗೂ ಡಿಫ್ರೆಂಟ್ ಪಾತ್ರಗಳ ಮೂಲಕ ಗಮನ ಸೆಳೆದಿರುವ ಶಿವಣ್ಣ ಸಿನಿಮಾಗಳ ಬಗ್ಗೆ ಸಾಕಷ್ಟು ಕುತೂಹಲ ಇರುತ್ತವೆ. ಆದರೆ ಈ ಹಿಂದೆ ಅನೌನ್ಸ್ ಆಗಿದ್ದು ಸೆಂಚುರಿ ಸ್ಟಾರ್ ಶಿವಣ್ಣ ಕೆಲ ಸಿನಿಮಾಗಳು ಅಂದರೆ ಇನ್ನೂ ಬಿಡುಗಡೆನೇ ಆಗಿಲ್ಲ. ಈ ಸಿನಿಮಾಗಳು ಯಾವುವು ಅಂದರೆ ಮನಮೋಹಕ, ಆಮೇಲೆ ಬದ್ಮಾಶ್, ಖದರ್, ಕಾಳಿ. ಇನ್ನು 4ನೇದಾಗಿ ನೋಡ್ಬೇಕಂದ್ರೆ ದರ್ಶನ್. ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳಲ್ಲಿ ಹೊಂದಿರುವ ನಮ್ಮ ಡಿ ಬಾಸ್ ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾಗಳ ಮೇಲೆಯೂ ಸಾಕಷ್ಟು ನಿರೀಕ್ಷೆ ಇರುತ್ತವೆ. ದರ್ಶನ್ ಈಗಾಗಲೇ ಹಲವು ಸಕ್ಸಸ್ ಸಿನಿಮಾಗಳನ್ನು ನೀಡಿದ್ದು ಪ್ರಮುಖ ನಿರ್ದೇಶಕರೊಂದಿಗೆ ಕೈ ಜೋಡಿಸಿದ್ದಾರೆ. ಆದರೆ ಡಿ ಬಾಸ್ ಅವರ ಕೆಲ ಸಿನಿಮಾಗಳು ಇನ್ನೂ ಬಂದೇ ಇಲ್ಲ. ಆ ಸಿನಿಮಾಗಳು ಯಾವುವು ಅಂದರೆ ಕಪಾಲಿ, ಉಪೇಂದ್ರ ಬರೆದ ಕಥೆ ಇದು. ರಾಜವೀರಿ ಮದಕರಿ ನಾಯಕ, ಸರ್ವಾಂತರ್ಯಾಮಿ, ಗೋಲ್ಡ್ ರಿಂಗ್. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಇರಲಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಇರಲಿ.